ಸೊ ಮೊದಲನೇದಾಗಿ ಒಳ್ಳೆ ದಿನಗಳು ಯಾವುದು ನೋಡಬೇಕು ಅಂತ ಅಂದಾಗ ನಿಮಗೆ ಗ್ರಹಬಲ ಇರ್ತಕ್ಕಂಥ ದಿನಗಳು ಜನವರಿ 4, 7, 11, 18, 25 ಮತ್ತು 29. ಈ ಒಂದು ದಿನಗಳಲ್ಲಿ ಚಂದ್ರನು ಗುರುದೃಷ್ಟಿ ಇರ್ತಕ್ಕಂಥ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಶನಿ ದೋಷ ಸ್ವಲ್ಪ ಕಡಿಮೆ ಆಗುತ್ತೆ. ರಾಹು ಆದಾಯ ಭಾವದಲ್ಲಿ ಇರೋದ್ರಿಂದ ನೀವೆಲ್ಲ ಯಾವುದೇ ಒಂದು ರೂಪದಲ್ಲಿ ನಿಮಗೆ ಆದಾಯ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ನೀವು ಒಳ್ಳೆಯದೊಂದು ಹೊಸ ಕೆಲಸ ಆರಂಭ ಮಾಡ್ಬೋದು. ಹಣದ ಮಾತುಕತೆ ಏನಾದರೂ ಇದ್ದು ಅಂದರೆ ಮಾಡ್ಕೋಬೋದು. ನೀವು ಹೊಸ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಅಂದರೆ ಅಲ್ಲಿ ನೀವು ಇಂಟ್ರ್ಯೂ ಕೂಡ ಅಟೆಂಡ್ ಮಾಡ್ಕೋಬೋದು. ಇನ್ನು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಹೋಗಿ ಬಂದರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಕೆಟ್ಟ ದಿನಗಳು ಯಾವುದು ಅಂತ ಅಂದರೆ ಗ್ರಹಗಳ ಸಂಘರ್ಷ ಆಗೋದ್ರಿಂದ ಜನವರಿ 2, 9, 14, 21 ಮತ್ತು 27 ಈ ಒಂದು ದಿನದಲ್ಲಿ ಚಂದ್ರ ಮತ್ತು ಶನಿಯ ಒಂದು ಸಂಬಂಧ ಇರೋದ್ರಿಂದ ಕೇತು ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಇರುತ್ತೆ. ಮಂಗಳ ಗ್ರಹದಿಂದ ನಿಮಗೆ ಕೋಪ ಜಾಸ್ತಿ ಬರ್ತಕ್ಕಂಥ ದಿನಗಳು ಇವಾಗಿರೋದ್ರಿಂದ ನೀವು ಬೇರೆಯವ್ರ ಜೊತೆ ವಾಗ್ವಾದಕ್ಕೆ ಇಳಿಯೋಕ್ಕೆ ಹೋಗಬೇಡಿ, ಜಗಳ ಮಾಡ್ಕೋಬೇಡಿ, ದೊಡ್ಡ ನಿರ್ಧಾರ ತೊಗೊಳಕ್ಕೆ ಹೋಗಬೇಡಿ, ಬೇರೆಯವರಿಗೆ ಸಾಲನೂ ಕೊಡೋಕ್ಕೆ ಹೋಗಬೇಡಿ, ಅಥವಾ ಯಾವುದೇ ರೀತಿಯ ಹೊಸ್ದಾಗಿ ಒಂದು ಪರ್ಚೇಸಿಂಗ್ನ ಅಂದರೆ ವಾಹನ ತೊಗೊಳೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಹೆಚ್ಚಾಗಿ ಲಾಭ ಬರ್ತಕ್ಕಂಥ ಒಂದು ವ್ಯವಸ್ಥೆ ಹೇಗಿದೆ ಅಂತ ಅಂದರೆ ಗುರು ಸಂಬಂಧಿತ ವ್ಯಕ್ತಿಗಳು ಅಂದರೆ ಶಿಕ್ಷಕರಾಗಿರ್ಬೋದು, ಸಲಹೆಗಾರರು ಅಂದರೆ ನಿಮ್ಮ ಹಿರಿಯರು, ಇವ್ರ ಕಡೆಯಿಂದ ನಿಮಗೆ ಸ್ವಲ್ಪ ಲಾಭ ಆಗೋಂಥ ಚಾನ್ಸಸ್ ಇದೆ. ಸ್ನೇಹಿತ ವಲಯದಲ್ಲಿ ಕೂಡ ನಿಮಗೆ ಲಾಭ ಆಗುತ್ತೆ. ಯಾಕೆಂದರೆ ಅಲ್ಲಿ ರಾಹು 11ನೇ ಭಾವದಲ್ಲಿರೋದ್ರಿಂದ ಫ್ರೆಂಡ್ಸ್ಗಳು ಸಹ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅವ್ರು ಬಿಟ್ಟರೆ ಇನ್ನು ಬೇರೆ ಊರಿನ ವ್ಯಕ್ತಿಗಳು, ದೂರದ ವ್ಯಕ್ತಿಗಳಂದರೆ ಅವರು ಕೂಡ ನಿಮ್ಮ ಇವರು ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಕ್ಲೈಂಟ್ಸ್ ಆಗಿರ್ಬೋದು ಆ ಥರ. ಇನ್ನು ಗುರು 3ನೇ ಭಾವದಲ್ಲಿರೋದ್ರಿಂದ ನಿಮ್ಮ ಮಾತು ಚೆನ್ನಾಗಿರುತ್ತೆ, ಅವ್ರು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಹೆಲ್ಪ್ ಸಿಗುತ್ತೆ. ಇನ್ನು ರಾಹು 11ನೇ ಭಾವದಲ್ಲಿರೋದ್ರಿಂದ ನಿಮ್ಮ ಒಂದು ನೆಟ್ವರ್ಕ್ ಏನಿದೆ ಇದರಿಂದ ಕೂಡ ನಿಮಗೆ ಲಾಭ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಅವ್ರ ಮಾತನ್ನ ನೀವು ಕೇಳಿದರೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಯಾರಿಂದ ನಿಮಗೆ ಕೇಳೋಕು ಅಂತ ನೋಡಿದರೆ ಈ ಒಂದು ತಿಂಗಳಲ್ಲಿ ಕುಟುಂಬದೊಳಗಿನ ಕೆಲವು ಜನನೇ ಮತ್ತು ಪ್ರೇಮ ಸಂಬಂಧದಲ್ಲಿ ಪ್ರೀತಿಲಿದ್ದೀರಿ ಅಂದರೆ ಅಲ್ಲಿಂದ ನಿಮಗೆ ಕೆಡಕಾಗುತ್ತೆ. ಇನ್ನು ಅತಿಯಾಗಿ ಭರವಸೆ ಕೊಡ್ತಾರೆ. ಅಂದರೆ ನಿಮಗೆ ಕೆಲವೊಬ್ರು ಬರ್ತಾರೆ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನೀನೆಲ್ಲ ಹೆಜ್ಜೆ ಇಡು, ನಾನಿದ್ದೀನಿ, ನೋಡ್ಕೊತೀನಿ, ನೀನು ಮಾಡು ಅಂತ. ಅವರು ನಿಮ್ಮ ಸ್ನೇಹಿತರ ಥರ ಕಂಡ್ರು ಕೂಡ ಬೆನ್ನಿಂದ ಚೂರಿ ಹಾಕೋಂಥ ವ್ಯಕ್ತಿಗಳಾಗಿರ್ತಾರೆ. ಸ್ನೇಹಿತರ ಥರ ಕಾಣ್ತಿರ್ತಾರೆ. ಅಂಥರಿಂದ ನೀವು ದೂರ ಇರಬೇಕು. ಇದಕ್ಕೆಲ್ಲ ಕಾರಣ ಕೇತು ಮತ್ತು ಶನಿ 12ನೇ ಭಾವದಲ್ಲಿರೋದ್ರಿಂದ ಗುಪ್ತ ವಿರೋಧಿಗಳವರು. ಅಂದರೆ ನಿಮಗೆ ಗೊತ್ತಾಗಲ್ಲ ಇವರೇ ನಮ್ಮ ವಿರೋಧಿಗಳು ಅಂತ. ಸ್ನೇಹಿತರ ಥರನೇ ಇರ್ತಾರೆ. ಅವರಿಂದನೇ ನಿಮಗೆ ತೊಂದರೆ ಆಗೋಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇವರ ಮಾತಿಗೆ ನೀವು ಕಣ್ಣು ಮುಚ್ಕೊಂಡು ಎಲ್ಲನೂ ಒಪ್ಕೊಳಕ್ಕೆ ಹೋಗಬೇಡಿ, ಅವ್ರ ಮಾತನ್ನ ನೀವು ಕೇಳೋಕ್ಕೆ ಹೋಗಬೇಡಿ. ಇನ್ನು ಕೆಲಸದ್ದು ಮತ್ತು ವೃತ್ತಿ ವಿಷಯದಿಂದ ನೋಡೋದಾದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಶ್ರಮ ಜಾಸ್ತಿ ಇರುತ್ತೆ, ಫಲ ನಿಧಾನ. ಅಂದರೆ ನೀವು ಈ ಒಂದು ತಿಂಗಳು ಹೇಗೆ ಅಂದರೆ ನೀವೊಂದು ಭತ್ತದ ಬೀಜನ ಹಾಕಿದಂಗೆ ಇದ್ರ ಫಲ ಬಂದು ನಿಮಗೆ ಫೆಬ್ರವರಿ, ಮಾರ್ಚಲ್ಲಿ ಸಿಗುತ್ತೆ. ಬಟ್ ಈ ತಿಂಗಳು ನೀವು ಕಷ್ಟಪಟ್ಟರೆ ತುಂಬ ಒಳ್ಳೆಯದು. ಒಳ್ಳೆಯ ಹೆಸರು ತೊಗೋಬೇಕು ಅಂದರೆ ನೀವು ಕಷ್ಟಪಡಲೇಬೇಕು. ಮುಂದೆ ನಿಮಗದು ಒಳ್ಳೆಯದಾಗುತ್ತೆ ಇನ್ನು 2 ತಿಂಗಳಲ್ಲೇ. ಇನ್ನು ನೀವು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ಮಾತಾಡೋದಾದರೆ ಸ್ವಲ್ಪ ಗೊಂದಲ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ. ಬೇರೆ ಏನಾದರೂ ನಿಮಗೆ ಅಫೇರ್ಸ್ ಇದ್ದರೆ ಅವನ್ನ ಶುರು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾವುದೇ ರೀತಿಯ ಜನವರಿಲಂದ್ರೂ ನಿಮಗೆ ಅದೇನೋ ಆಗಬರಲ್ಲ, ಮಾಡೋಕ್ಕೆ ಹೋಗಬೇಡಿ. ಆರೋಗ್ಯದ ವಿಚಾರದಲ್ಲಿ ಮಾತಾಡಬೇಕು ಅಂತಂದರೆ ಶನಿ 12ನೇ ಭಾವದಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ನಿದ್ರೆ ಕಡಿಮೆ ಆಗುತ್ತೆ, ನಿದ್ರೆ ಇರೋದಿಲ್ಲ, ನಿದ್ರೆ ಕೊರತೆನ ಅನುಭವಿಸ್ತೀರಾ. ಮತ್ತು ಕಣ್ಣು ನೋವು ಜಾಸ್ತಿ ಬರುತ್ತೆ ನಿಮಗೆ. ಆಫ್ಟರ್ 2nd ವೀಕ್ ಆದಮೇಲೆ ಕಣ್ಣು ಜಾಸ್ತಿ ಬರುತ್ತೆ, ತಲೆನೋವು ಜಾಸ್ತಿ ಬರೋಂಥ ಸಾಧ್ಯತೆ ತುಂಬ ಇದೆ ಅಂತಲೇ ಹೇಳ್ಬೋದು ಜನವರಿ ತಿಂಗಳಲ್ಲಿ. ಇದಕ್ಕೆಲ್ಲ ಪರಿಹಾರ ಏನು ಅಂತಂದರೆ ಪ್ರತಿ ಶನಿವಾರ 7ನೇ ದೀಪನ ನೀವು ಶನೇಶ್ವರ ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಹೋಗಿ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಅಂತ 108 ಸಲ ನೀವು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಎಲ್ಲ ತೊಂದರೆಗಳು ಕಡಿಮೆ ಆಗುತ್ತೆ. ಅದು ನೀವು ಶನಿವಾರ ಹೋಗೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮಂಗಳವಾರನಾದರೂ ಹನುಮಾನ್ ಚಾಲೀಸ ಓದೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಟೋಟಲಾಗಿ ಹೇಳ್ಬೇಕಂದ್ರೆ ನಿಮಗೆ ಜನವರಿ 2026 ಒಂದು ಇಂಟರ್ಫೀಲ್ ಒತ್ತಡ, ಪ್ರೆಜರ್ ಇರುತ್ತೆ. ನಿಮಗೆ ಒಳಗೊಳಗೆ ಮನಸ್ಸಿನಲ್ಲಿ ಗೊಂದಲ ಇರುತ್ತೆ. ಕೆಲಸ ಜಾಸ್ತಿ ಮಾಡ್ತೀರಾ, ಲಾಭ ಬರಲ್ಲ ಅಂತ ನೀವು ಬೇಜಾರು ಮಾಡ್ಕೊತಿರ್ತೀರ. ಬಟ್ ಅದಕ್ಕೆಲ್ಲ ಟೆನ್ಷನ್ ತೊಗೋಬೇಡಿ. ಈ ಸಲ ನೀವು ಮಾಡಿರೋ ವರ್ಕು ಇದೊಂಥರ ಮ್ಯೂಚುವಲ್ ಫಂಡ್ ಇದ್ದಂಗೆ. ಇವಾಗ ನೀವು ಹಾಕಿರೋ ಶ್ರಮ ಇನ್ನು 2 ತಿಂಗಳಲ್ಲಿ ನಿಮಗೆ ಲಾಭವಾಗಿ ನೀವೇನು ನಿರೀಕ್ಷೆ ಮಾಡಿರ್ತಾರೋ ಅದ್ರ ಡಬಲ್ಲಾಗೆ ಬರುತ್ತೆ. ಯುಗಾದಿವರೆಗೂ ನಿಮಗೆ ಸ್ವಲ್ಪ ಟೈಮ್ ಸರಿ ಇಲ್ಲ ಅಂತಲೇ ಹೇಳ್ಬೋದು. ನಾನು ಹೇಳಿರ್ತಕ್ಕಂಥ ಡೇಟಲ್ಲಿ ಒಳ್ಳೆ ಕಾರ್ಯಗಳು ಏನಾದರೂ ಇದ್ದರೆ ಮಾಡ್ಕೊಳ್ಳಿ. ಕೆಟ್ಟ ದಿನಗಳಲ್ಲಿ ಸ್ವಲ್ಪ ಜಗಳ ಮಾಡೋದು, ಮಾತಾಡೋದು, ವಾಗ್ವಾದ ಮಾಡೋದು ಇನ್ನೊಬ್ಬರ ಜೊತೆಗೆ, ಅವೆಲ್ಲ ತಪ್ಪಿಸಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು.